ಜುಲೈ ತಿಂಗಳ ಮಿಥುನ ರಾಶಿಯವರ ಭವಿಷ್ಯವನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮಿಥುನ ರಾಶಿಯವರ ಜುಲೈ ತಿಂಗಳ ಉದ್ಯೋಗ ವಿಚಾರ ಅಂತ ಬಂದಾಗ, ನೀವೇನಾದರೂ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಥವಾ ಜಾಬ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಏನಾದರೂ ಮನಸ್ಸಲ್ಲಿ ಇತ್ತು ಅಂತಂದರೆ ಜುಲೈ ತಿಂಗಳು ನಿಮಗೆ ಉತ್ತಮ ಸಮಯವನ್ನು ಕೊಡುವಂಥದ್ದಾಗಿರ್ಬೋದು. ಮತ್ತು ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಕೊಲೀಗ್ಸಿಂದ ಆಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಿಂದ ಆಗಿರ್ಬೋದು ಉತ್ತಮ ಬೆಂಬಲ ದೊರಕಿ ಅದರಿಂದ ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ಆರ್ಥಿಕ ವಿಚಾರ ಅಂತ ಬಂದಾಗ ಅನಿರೀಕ್ಷಿತ ಹಾಗೂ ಐಷಾರಾಮಿಗೆ ಸಂಬಂಧಪಟ್ಟ ಖರ್ಚುಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೂಡಿಕೆ ವಿಚಾರದಲ್ಲಾಗಿರ್ಬೋದು, ಶೇರ್ ಮಾರ್ಕೆಟಲ್ಲಾಗಿರ್ಬೋದು, ದೊಡ್ಡ ಮಟ್ಟದ ಹಣವನ್ನು ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಬಹಳ ಎಚ್ಚರಿಕೆಯಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಕುಟುಂಬ ವಿಚಾರ ಅಂತ ಬಂದಾಗ ನೀವು ಆಡೋ ಮಾತಿಂದ ಮನೆ ಹಾಳಾಗಬಹುದು, ಅಥವಾ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಥವಾ ವೈಮನಸ್ಸುಗಳು ಸೃಷ್ಟಿಯಾಗಬಹುದು. ಮಾತಿನ ಮೇಲೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತಕ್ಕಂಥದ್ದು. ಪ್ರೀತಿ ಪ್ರೇಮ ವಿಚಾರದಲ್ಲಿ ಪ್ರೇಮಿಗಳ ನಡುವೆ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಬಟ್ ಏನಾಗುತ್ತೆ, ಒಂದು ಪ್ಲಸ್ ಪಾಯಿಂಟು, ಕಠಿಣ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲದಿಂದ ನಿಮಗೆ ಧೈರ್ಯ ಅಧಿಕ ಆಗುತ್ತೆ. ಶಿಕ್ಷಣದಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಮೂಡುವಂಥದ್ದು. ಹೆಚ್ಚು ಪ್ರಯತ್ನ ಮಾಡಿದಷ್ಟು ಹೆಚ್ಚು ಫಲಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ರಿಸರ್ಚ್ ಸ್ಟೂಡೆಂಟ್ಸ್ ಆಗಿರ್ಬೋದು, IT ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಇವರಿಗೆ ಈ ಒಂದು ತಿಂಗಳು ಹೆಚ್ಚು ಪ್ರಗತಿದಾಯಕವಾಗಿ ಇರುವಂಥದ್ದು. ಹಾಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮಾನಸಿಕ ಒತ್ತಡದಿಂದ ನಿಮಗೆ ನಿದ್ರಾಹೀನತೆ ಆಗುವಂಥದ್ದಾಗಿರ್ಬೋದು, ಅಥವಾ ತಲೆನೋವು ಬಾಧೆಗಳು ಸೃಷ್ಟಿಯಾಗುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟ ಬಾಧೆಗಳು ನಿಮಗೆ ಉಂಟಾಗುತ್ತೆ. ಅದರ ಮೇಲೆ ಬಹಳ ಎಚ್ಚರಿಕೆ ಇರಲಿ. ಇದಕ್ಕೆ ಪರಿಹಾರವಾಗಿ ನೀವೇನು ಮಾಡಬೇಕು, ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು. ಹಾಗೆ ವಿಷ್ಣು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸೋದು ಒಂದು ಪರಿಹಾರ ಕ್ರಮವಾಗಿ ನಿಮಗೆ ಒಂದು ಒಳ್ಳೆಯ ಶುಭ ಫಲವನ್ನು ಕೊಡುವಂಥದ್ದು. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ನಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.